ನೋಡಿ ಇದೇ ನನ್ನ ಗಂಡನ ಸಮಾಧಿ. ಎಲ್ಲಿದೆ? ಈ ಹೂವಿನ ಗಿಡ ಹಣ್ಣಿನ ಗಿಡ ಇದೆಯಲ್ಲ ನೋಡಿ ಇದೇನೆ. ನಾನು ದೊಡ್ಡದಾಗಿ ಗೌರಿ ಕಟ್ಬೋದಾಗಿತ್ತು. ಅವರೆಲ್ಲ ಕಟ್ಟೋರಲ್ಲ ಎದ್ದು ಕುಣ್ದಾರ ನಾನು ಹೇಳ್ತಿ ಗೋರಿ ಕಟ್ಟಿದ್ಲು ಅಂತ. ಅದನ್ನೇ ನಾವು ಒಟ್ಟಿಗೆ ತಿಂದು ನೆಮ್ಮದಿಗೆ ಇರ್ಬೋದಲ್ವಾ. ಇದ ನಿಮ್ಮನೆ? ಇದೇನೆ. ಈಗ ನಿಮ್ಮ ಸೊಸೆಂದ್ರಲ್ಲಿ ಇಲ್ಲವ್ರ? ನನ್ನ ಸೊಸೆ ಒಬ್ಳವಳೆ. ಇಲ್ಲಿ ಸತ್ಯಕ್ಕೆ ಮಾತ್ರ, ಸುಳ್ಳು ಹೇಳೋರು ಯಾರು ವಾಸ ಮಾಡೋಕ್ಕಾಗಲ್ಲ. ನಾನು 75ರಲ್ಲಿ ಮೈಸೂರು ಬಂದೆ, 91ರಲ್ಲಿ ಸ್ಮಶಾನಕ್ಕೆ ಬಂದೆ. 25 ಆಯ್ತು, ಇನ್ನೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಸೊ ನಿಮ್ಮ ದೇಹ ದಾನ ಮಾಡ್ಬಿಟ್ಟಿದ್ದೀನಿ. ನಾನು ನನ್ನ ಮಕ್ಕಳೆಲ್ಲ. ಮಕ್ಕಳದು ಅಂದ್ರೆ ನೀವು 3 ಜನ, ನೀವು ನಿಮ್ಮ ಮಕ್ಕಳು ಇದ್ರು 3 ಜನ ದೇಹ ದಾನ ಮಾಡಿದ್ದೀನಿ. ಆದರೆ ನಾನು 2006ರಲ್ಲಿ ಬರ್ಕೊಟ್ಟಿರೋದು. 25 ಬತ್ತು ಇನ್ನೂ ಹೋಗಿಲ್ಲ. 2006 ಅಂದ್ರೆ ನಮ್ಮ ಯಜಮಾನ್ರು ತೀರೋದ್ಮೇಲೆ 20 ವರ್ಷದಿಂದ ಅವಾಗಲೇ ಬರ್ಕೊಟ್ಟಿದ್ದೀರಿ. ಅಂದ್ರೆ ನಿಮ್ಮ 50ನೇ ವಯಸ್ಸಲ್ಲೇ? ಏಕೆಂದ್ರೆ ನಮ್ಮ ಯಜಮಾನ್ರು ತೀರೋದಾಗ ಕಣ್ಣು ಕಿಡ್ನಿ ಎಲ್ಲ ಚೆನ್ನಾಗಿತ್ತು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಅಷ್ಟು ಬಿಟ್ರೆ ನನಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ. ಕೆಲವರು ಅಯ್ಯೋ ಅದನ್ನು ಕುಯ್ಯಬಾರ್ದು, ಏನೂ ಮಾಡಬಾರ್ದು ಅಂತಾರೆ. ಈಗ ನಾವು ಮಣ್ಣಿಗೆ ಹಾಕಿದ್ರೆ ಏನೂ ಉಪಯೋಗ ಇಲ್ಲ. ಆಮೇಲೆ ಕಣ್ಣು ಚೆನ್ನಾಗಿತ್ತು ಅವ್ರದ್ದು, ಯಜಮಾನ್ರದ್ದು. ಹಾಸ್ಪಿಟ್ಲಲ್ಲೇ ಎಲ್ಲ ಓದದ್ದು JSSಲ್ಲಿ. ಅದು ಕೊಡ್ಬೋದಾಗಿತ್ತು, ಆದರೆ ಅಷ್ಟು ಗೊತ್ತಿರಲಿಲ್ಲ ನನಗೆ. ಸೊ ನಿಮ್ಮ ಯಜಮಾನ್ರ ದೇಹ ದಾನ ಮಾಡಲಿಲ್ಲ, ಯಾವ ಅಂಗನೂ ಬಳಸಿಲ್ಲ? ಇಲ್ಲ, ಬಳಸಲಿಲ್ಲ, ಡಪನ್ ಮಾಡ್ದು. ಓ, ಅದು ನಿಮಗೆ ಮನಸ್ಸಿಗೆ ನಾಟ್ಬಿಟ್ಟಿದೆ. ಈಗ ಅದಕ್ಕೆ ಆವಾಗ ಇನ್ನೂ ಯಾವುದೋ ಒಂದಿಬ್ಬರು ಬಂದರು. ಈಗ ಅಲ್ಲಿ ಅವರೆಲ್ಲ ಮೆಡಿಕಲ್ ಕಾಲೇಜಲ್ಲಿದ್ದವರು, ಎಲ್ಲ ಡಪನು ಬಂದಿದ್ರು. ಆವಾಗ ಮಾತಾಡ್ತಾ ಇಷ್ಟೆಲ್ಲ ಗೊತ್ತಾಯಿತು. ಈಗೇನಿಲ್ಲ, ನಾನು ತೀರೋದ್ರೆ ಒಂದು ಫೋನ್ ಮಾಡಿದ್ರೆ ಅವ್ರು ಬರ್ತಾರೆ ಅಷ್ಟೇ. ಅದು ಒಂದು ಕಾರ್ಡು ಅದೆಲ್ಲ ಕೊಟ್ಟವ್ರೆ ನನಗೆ. ಈಗ ನೀವು ತೀರೋದು ಮಾಹಿತಿ ಕೊಟ್ಟಿಲ್ಲ ಅಂದರೆ ಗೊತ್ತೇ ಆಗಲ್ಲ ಅವ್ರಿಗೆ? ಅದೇನು ಗೊತ್ತಾಗುತ್ತೆ ಪಾಪ ಅವ್ರಿಗೆ. ಓಹೋ, ಸೊ ಕುಟುಂಬದವ್ರು ಯಾರನ್ನ ಫೋನ್ ಮಾಡಿ? ಈಗ ಗೊತ್ತಲ್ಲ, ನನ್ನ ಮಕ್ಕಳು ನನ್ನ ಸೊಸೆಗೆ ಎಲ್ರಿಗೂ ಗೊತ್ತು. ಯಾರಾದರೂ ಒಬ್ಬರು ಮಾಡ್ತಾರೆ. ಅವ್ರು ಬಂದು ಉಪಯೋಗ ಆಗೋ ಅಂಗಗಳನ್ನ ತಗೋತಾರೆ? ಇಲ್ಲಲ್ಲ, ಬಾಡಿನೇ ತಗೊಂಡೋಗ್ತಾರೆ. ಬಾಡಿನೇ ಡೊನೇಟ್ ಮಾಡಿರೋದು ನಾನು. ಬರೀ ಹಂಗ ಅಲ್ಲ, ಇಡೀ ದೇಹನೇ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀರಾ? ಪ್ಯಾಕೇಜ್ ಡೀಲ್. ಓಕೆ. ಯಾಕೆ ಏನೋ ಸಂಸ್ಕಾರ ಮಾಡಬೇಕು ಇಲ್ಲಾಂದ್ರೆ? ಅಲ್ಲ, ಅಲ್ಲೇನು ಉಪಕಾರ ಆಗ್ತಾ ನೆಕ್ತಿದ್ವಾ? ಅಯ್ಯೋ, 4 ಜನಕ್ಕೆ ಉಪಯೋಗ ಆದ್ರೆ ಅಲ್ಲೇನು ಅಲ್ಲೂ ಮೊನ್ನೆ ಈಗ ನೋಡಿ ಅಲ್ಲಿ. ಅಲ್ಲಮ್ಮ, ಸಂಸ್ಕಾರ ಮಾಡಲಿಲ್ಲ ಅಂದ್ರೆ ಆ ಸಂಸ್ಕಾರ ಪೂಜೆ ಮಾಡ್ತಾರಲ್ಲ, ಇನ್ಯಾವ ಸಂಸ್ಕಾರ? ಸುಡ್ಗಾಡ್ ಸಂಸ್ಕಾರ ಗಾದಿನೇ ಅದೇ. ಏನು? ಊರು ಉಪಕಾರ ಬಲ್ದ, ಎಣ ಶೃಂಗಾರ ಬಲ್ದ ಅಂತ. ಊರಿಗೆ ಉಪಕಾರ ಮಾಡೋಕ್ಕಾಗಲ್ಲ. ಎಣೆಗೆ ನೀವು ಎಷ್ಟೇ ಶೃಂಗಾರ ಮಾಡೋವ್ರೆ ಅಂತ ಎದ್ದು ಕೂತ್ಕೋತಾರೆ. ನೋಡಪ್ಪ ಚೆನ್ನಾಗಿ ಕಾಣ್ತೇನೆ ಅಂತ ಹೇಳೋದಿಲ್ಲ. ಅದಕ್ಕೆ ಅದು ಗಾದಿನೇ ಅದೇ ಹಿಂದೆ ಮಾಡಿರೋದು. ಸರಿನಾ? ಅದು ಒಂದು ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕು. ಅದಕ್ಕೇನು ಕರ್ತವ್ಯ ಮಾಡಬೇಕು ಮಾಡಬೇಡ ಅಂತಲ್ಲ, ಅದಕ್ಕೇನು ಕರ್ತವ್ಯ ಮಾಡಬೇಕು. ಸತ್ತಾಗ ಅದಕ್ಕೊಂದು ಪೂಜೆ ಪುನ್ಸು ಅದೆಲ್ಲ ಇರುತ್ತೆ, ಅದನ್ನು ಮಾಡೇ ಕಳಿಸ್ತಾರೆ. ಓ ಹೌದಾ? ಮತ್ತು ಗುಂಡಿ ಕರೆಕ್ಟಾಗಿ ಹೋಗಿಲಿಲ್ಲ ಅಂದರೆ ಇದು ಮೇಲ್ಗಡೆ ಹೋಗಲ್ಲ, ಇಲ್ಲೇ ತ್ರಿಶಂಕು ಹೋಗಿ ಸುತ್ತಿರೋದೆಲ್ಲ ಇಲ್ಲ ಕಾನ್ಸೆಪ್ಟು. ಸ್ಟೂಡೆಂಟ್ಸ್ ಯೂಸ್ ಮಾಡಿದ್ರೆ ಓಕೆ. ಅದೇ ನಮ್ಮ ಜೀವ ಸಹಿತ ತಗೊಂಡೋಗಿ ಕುಯ್ತಿದ್ರು ಅವರು. ನೀವ್ಯಾಕೆ ಬೆಚ್ಚಿದ್ರಿ? ಕುಯ್ಯೋದು ಇಷ್ಟೇ ನೋಡ್ಕೊಳ್ಳಿ ಮನ್ಸಿನ ಜೀವನ. ಈಗ ಪ್ರಾಣಿಗಳ ಮೂಳೆ ಅದಲ್ಲ, ಅದು ಉಪಯೋಗಕ್ಕೆ ಬರ್ತದೆ. ಮನ್ಸಿನ ಮೂಳೆ ಯಾತಕ್ಕೂ ಬರಲ್ಲ. ನೋಡಿ, ಪ್ರಾಣಿಗಳ ಮೂಳೆ ಮನುಷ್ಯನ ಮೂಳೆ ಯಾತಕ್ಕೂ ಆಗಲ್ಲ. ಈಗ ಸಾಮಾನ್ಯ ಮಾತಾಡಿದ್ರೆ ಕೆಲವ್ರು ಕೇಳಿದಾಗ ಇವಮ್ಮ ಲೂಜು ಅಂತಾರೆ. ಆದರೆ ಅದೊಂದು ಅರ್ಥ ಮಾಡ್ಕೊಂಡಾಗ ಅದು ಯಾವುದು ಏನೂ ಅನಿಸಲ್ಲ. ಕೆಲವ್ರಿಗೆ ನಾನು ಈಗ ಶ್ರೀಮಂತರು ಬರ್ತಾರೆ, ಅವರೆಲ್ಲ ದೊಡ್ಡವರು, ನಾವು ಮಾತಾಡಿದಾಗ ಅವ್ರಿಗೇನು ಅನಿಸುತ್ತೆ, ಅವರೆಲ್ಲ ವಿದ್ಯಾವಂತರಲ್ವಾ, ಅದರಿಂದ ದೊಡ್ಡವರು. ಇಷ್ಟೇ ಜೀವನ, ಇನ್ನೇನಿಲ್ಲ. ಏನು ಅಂದರೆ ಸಾಯೋ ತನಕ ಒಂದು ಆರೋಗ್ಯ ಇರುತ್ತಲ್ಲ, ಅದು ಕೋಟಿ. ಆರೋಗ್ಯನೇ ಭಾಗ್ಯ ಅಲ್ವಾ? ದಿನ ದುಡ್ಡು ತಿನ್ನೋಣ, ಅದಕ್ಕೇನು ಮೋಸ ಇಲ್ಲ. ಸರಿಯಾ? ಆರೋಗ್ಯ ಒಂದಿದ್ದು. ಈಗ ನಾವು ಕೋಟಿ ಮಡಿಕೊಂಡಿರ್ತೀವಿ, ಆರೋಗ್ಯನೇ ಇಲ್ಲದೆ ಇದ್ಮೇಲೆ ಅಲ್ಲಿ ಏನಿರುತ್ತೆ? ಏನೈತೆ? ಇಲ್ಲ ಒಂದು ಅನ್ನ ತಿನ್ನೋಕ್ಕದ್ದ, ಇಲ್ಲ ಒಂದು ಕಾಫಿ ಕುಡಿಯೋಕ್ಕದ್ದ, ಒಂದು ಏನೂ ಇಲ್ಲ. ಅವರು ಅದು ಏನೋ ಪಥ್ಯ ಪಿಲಿಸ್ತೀನು, ಇಷ್ಟೇ ಅಲ್ವಾ? ಮನೆ ತುಂಬ ಕೋಟಿ. ಕೋಟಿ. ಒಂದು ಸ್ವೀಟ್ ಜಾಮೂನ್ ತಿನ್ನಂಗಿಲ್ಲ. ಇಷ್ಟೇ ನೋಡ್ಕೊಳ್ಳಿ. ಅದಕ್ಕೆ ಆ ಕೋಟಿ ಬೇಕಾಗಿಲ್ಲ, ಆರೋಗ್ಯ ಒಂದು ಇದ್ದುಬಿಟ್ರೆ ದಿನ ದುಡ್ಡು ತಿಂದಾಗ ಆಯಾಗಿರ್ಬೋದು. ಶ್ರಮ ಮತ್ತೆ ಇಷ್ಟೇ. ಈಗ ಈ ಗುಂಡಿ ಶುರು ಮಾಡಿದ್ದೀರಲ್ಲ, ಎಷ್ಟೊತ್ತಾಗುತ್ತೆ ನಿಮಗೆ ಇದು ಮುಗಿಸೋಕ್ಕೆ? ಅದೇನು ನಾವೇನು ಟೈಮಿಂಗ್ಸ್ ಏನಿಲ್ಲ. ಅರ್ಜೆಂಟು ಅಂದಾಗ ಬೇಗ ಮಾಡ್ತೀವಿ ಹೊರತು ನಿಧಾನ ಆದಾಗ ಕೂತು ನಿಂತು ಅಯ್ಯೋ ಇನ್ನೂ ಲೇಟಲ್ಲೋ ಬಿಡು ಅಂತ ನಿಧಾನ ಮಾಡ್ತೀವಿ. ಸೊ ಕೈ ಒಂದ್ಸಲ ಹಿಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ಮಾಡಿ ಮುಗಿಸ್ಬೇಕು? ಅದೆಲ್ಲ ಏನಿಲ್ಲ. ಈಗ ಬಿಟ್ಟಿರ್ತೀವಿ, ಹೋಯ್ತೀವಿ ಕಾಫಿ ಕುಡಿಯೋಕ್ಕೆ, ಇಲ್ಲ ಇನ್ಯಾರೋ ಬಂದರೂ ಮಾತಾಡ್ತಿರ್ತೀವಿ, ಈ ರೀತಿ. ಅದೆಲ್ಲ ಏನಿಲ್ಲ.
ಅಕಸ್ಮಾತ್ 2-3 ಇದ್ದಾಗ ಅದನ್ನ ಬೇಗ ಬೇಗ ಮಾಡಿ ಮುಗಿಸ್ತೀವಿ ಇಷ್ಟೇ. ಎಷ್ಟಿರುತ್ತೆ ಒಂದು ದಿನಕ್ಕೆ? ಅದು ತಪ್ಪು ಅದು, ಏಕೆಂದರೆ ಹುಟ್ಟು ಸಾವು ನಾವು ಹೇಳಿ ಬರೋದಲ್ಲ. ಈಗ ಹುಟ್ಟೋರು ಎಷ್ಟೋ ಜನ ಇರ್ತಾರೆ, ಸಾಯೋರು ಎಷ್ಟೋ ಜನ. ಆದರೆ ಇಲ್ಲಿ ಲಿಂಗಾಯತರು ಮಾತ್ರ ಇದು. ಆದರೆ ಒಂದೊಂದು ದಿನ 2-3 ಜನ ತೀರೋಗಿರ್ತಾರೆ. ಈಗ ನೆನ್ನೆ ತೀರೋಗಿರ್ತಾರೆ, ಇವತ್ತು ಮಾಡ್ತಾರೆ, ಇವತ್ತು ಬೆಳಿಗ್ಗೆ ತೀರೋಗಿರ್ತಾರೆ, ಈಗ ಮಾಡ್ತಾರೆ. ಹಂಗೆ ಇದು, ಅದನ್ನ ಮಾತ್ರ ಲೆಕ್ಕ ಹೇಳಕ್ಕಾಗಲ್ಲ. ಈ ಸಾವಲ್ಲೂ ಜಾತಿ ಇದೆಯಾ? ಹೌದು, ಇಲ್ಲಿ ಮೈಸೂರಿನಲ್ಲಿ ಪ್ರತಿಯೊಬ್ಬರಿಗೂ ಸ್ಮಶಾನ ಇದೆ ನೋಡಿ. ಮುಸ್ಲಿಮ್ಸು ಇಲ್ಲದೆ ನಂಜನಗೂಡು ಪಾರಂ ರೋಡಲ್ಲಿ ಇದು ಲಿಂಗಾಯತರು ಕೊಟ್ಟಿರೋದು, ಬ್ರಾಹ್ಮಣ್ಸ್ದು ಎಲ್ಲ ಅಲ್ಲಿದೆ. ಮತ್ತು ಇಲ್ಲಿ ಬೆಟ್ಟದ ಹತ್ರ ಇದೆಯಲ್ಲ, ಅಲ್ಲಿ ಸುಮಾರು ಕ್ಯಾಸ್ಟ್ ಆಗ್ತಾರೆ. ಅದೇ ಈಗ ಸ್ಲೀಪರ್ಸ್ಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ, ಅಶೋಕಪುರಂನವ್ರಿಗೆ ಅಲ್ಲಿದೆ. ಹಿಂಗೆ ಇಲ್ಲಿ ಮೈಸೂರಿನಲ್ಲಿ ಮಾತ್ರ ಎಲ್ರಿಗೂ ಕೊಟ್ಟಿದ್ದಾರೆ. ಸಾವಲ್ಲೂ ಕೂಡ ಮನುಷ್ಯ ಸಮಾನ ಆಗಲ್ಲ. ಇಲ್ಲ, ಅಲ್ಲೂ ಜಾತಿ ಇರುತ್ತೆ. ಹೌದು, ಹೆಣಕ್ಕೂ ಜಾತಿ ಇರುತ್ತೆ. ಹೌದು, ಏಕೆಂದರೆ ಇದು ಇವಾಗ ಮಾಡ್ಕೊಂಡಿಲ್ಲ, ಹಿಂದೆ ಮಾಡಿ ಕಳಿಸ್ಬಿಟ್ಟಿದಾರಲ್ವ, ಅದನ್ನ ಬರ್ದಿಟ್ಬಿಟ್ಟಿದ್ದಾರೆ. ಶಾಸನ ಬರ್ದದ್ದು ಯಾವತ್ತೂ ತಪ್ಪಾಗಲ್ಲ, ಸುಳ್ಳು ಆಗಲ್ಲ. ಗಾದೆ ಸುಳ್ಳಾದರೂ ವೇದ ಸುಳ್ಳಾಗಲ್ವಂತೆ. ಅದಲ್ಲ, ವೇದ ಸುಳ್ಳು. ಓ, ವೇದ ಕರೆಕ್ಟ್, ನಾವು ಉಲ್ಟಾ ಹೇಳಿದೆ. ಬರೀ ನಿಮ್ಮ ಮನೆ ನೋಡ್ಕೊಬರೋಣ ನಡ್ರಿ. ಈಗ ಈ ಕೆಲಸ ಅಯ್ಯ ಮಾಡೋಣ. ಇದು 1 ಗಂಟೆಗೆ ಬರೋದು, ಮಧ್ಯಾಹ್ನ 1 ಗಂಟೆಗೆ ತೋರಿಸ್ಬೇಕಾಯ್ತು ಅವ್ರಿಗೆ, ತೋಡಿ ಬಿಡ್ಬೇಕು. ನಾವು ಈಗ ನಾ ಹೇಳಿದ್ನಲ್ಲ, ಎಷ್ಟೋ ಕೆಲಸ ಮಾಡ್ಬಿಡ್ತಿದ್ದ. ಅವ್ರು ಫೋನ್ ಮಾಡಿದಾಗ ಬಂದು ಹೇಳಿದಾಗ ಅವ್ರು 6 ಗಂಟೆಗೆ ಬಂದರು. ಅಯ್ಯೋ ಬಂದ್ಬಿಡ್ತಾರೆ ಮಧ್ಯೆ ಯಾಕೆ ಅನ್ಕೊಂಡು ಕೂತಿದ್ದು. ಆಮೇಲೆ ನಾವು ಹುಟ್ಟು ಸೀರಿಯಲ್ ಬಂದು ಕೆಲಸ ಮಾಡೋಕ್ಕಾಗಲ್ಲ ಇಲ್ಲಿ. ನಾ ಈ ಬಟ್ಟೆ ಹಾಕೊಂಡು ಬಂದೇ ಕೆಲಸ ಮಾಡಬೇಕು. ಆ ಸೀರೆ ಈಗ ಕೆಲಸ ಮಾಡೋಕ್ಕೆ ಒಂದು ಇಟ್ಟು ಮಣ್ಣೆಲ್ಲ ಮೆತ್ತಗಿಳುತ್ತಲ್ವ, ದಿನ ಒಗ್ಯೋಕ್ಕಾಗಲ್ಲ. ಅದೆಲ್ಲ ಬಿಚ್ಚಾಕಿ ಕೂತಿದ್ದೆ, ಅಯ್ಯೋ ಬಟ್ಟೆ ಯಾಕೆ ಚೇಂಜ್ ಮಾಡೋದು ಅಂತ. ಆಮೇಲಿಂದ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಬಿಡೋತ್ತಕ್ಕೆ ಕೆಲಸ ಮಾಡ್ತೀವಿ. ಬರಲ್ಲ ಅಂತಲ್ಲ, ಲೇಟ್ ಆಗುತ್ತೆ ಅಂತ ಗೊತ್ತು. ನೀವು ಬೆಂಗಳೂರಿಂದ 7 ಗಂಟೆ ಆಗಲೇ ಅಂದಾಗಲೇ ನನಗೆ ಅರ್ಥವಾಯ್ತು. ಈಗ ಇದು ಗುಂಡಿ ತೋಡೋ ಡ್ರೆಸ್ ಇದು? ಹೌದು, ಹಳೆ ಸೀರೆ ಹಾಕೊಂಡಿರ್ತೀವಿ. ಈಗ ನೆನ್ನೆ ಕೆಲಸ ಮಾಡಿದೆ, ಇಷ್ಟ ಆಯಿತು. ಇವತ್ತು ಕೆಲಸ ಮಾಡಿದಾಗ ಇನ್ನೂ ಹೆಚ್ಚಾಗುತ್ತೆ. ಆ ದಿನ ಏನು ಒಗ್ಯಕ್ಕೆ ಹೋಗಲ್ಲ. ದಿನ ಇದ್ದೇ ಇರುತ್ತೆ ನಿಮ್ಮ ಕೆಲಸ? ಇಲ್ಲ, ನೆನ್ನೆ ಏನಿರಲಿಲ್ಲ, ಮೊನ್ನೆ ಇತ್ತು, ನೆನ್ನೆ ಏನಿರಲಿಲ್ಲ, ಇವತ್ತು. ಈಗ ಈ ಥರ ನಿಮ್ಗೆ ಕೆಲಸ ಇಲ್ಲ ಅಂದರೆ ಈಗ ನಿಮ್ಗೆ ಹಣ ಈ ಗುಂಡಿ ತುಳಿದ್ರೆ ಹೆಣದವ್ರು ದುಡ್ಡು ಕೊಡ್ತಾರಲ್ವಾ? ಹೌದು. ಸೊ ಗುಂಡಿ ಯಾವುದು ಹೆಣ ಬರಲಿಲ್ಲ ಅಂದರೆ ಅವತ್ತಿಗೆ ನಿಮ್ಮ ಆದಾಯ ಬೇಡ. ಆದಾಯ ತಕ್ಕಂಡು ನಾನೇನು ಮಾಡಬೇಕು? ಉಣ್ಣಕ್ಕೆ ಅನ್ನ ಇದೆಯಲ್ಲ, ಇರಕ್ಕೆ ಮನೆ ಇದಲ್ಲ, ಆ ದುಡ್ಡು ತಗೊಂಡು ಏನು ಮಾಡಬೇಕು? ಸೊ ದಿನ ನನ್ನ ಕೆಲಸ ಇರಲಿ ದೇವ್ರೆ ಅಂತ ಪ್ರಾರ್ಥಿಸೋಂಗಿಲ್ಲ. ಸತ್ಯವಾಗ್ಲೂ ಕೆಲವ್ರು ಏನೋ ಅಂದ್ಕೊಂಡಿರ್ತಾರೆ, ನಂಗೆ ಗೊತ್ತಿಲ್ಲ. ಅವರು ಸಾಯೋದು ಬೇಡ ಅಂತ ನಾನು ಅನ್ಕೊಂಡಿರ್ತೀನಿ. ಅದು ಅವನಿಗೆ ಗೊತ್ತು, ಇದು ಜನ ಕೇಳಿದ್ರೆ ಅರ್ಥವಾಗಲ್ಲ. ಈಗ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂತ ದೇವರೊಬ್ಬನು ಮಾತ್ರ ಗೊತ್ತು ಹೊರತು ಬೇರೆಯವ್ರಿಗೆ ಅರ್ಥವಾಗಲ್ಲ. ಅವ್ರು ಹೇಳ್ದಾಗ ನಾನು ಮಾಡಿಕೊಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಾ ಹೇಳೋದು ಸಾಯೋದೇ ಬೇಡ ಅಂದರೆ ಅವರು ಉಳಿಯಲ್ಲ. ಈಗ ಒಯ್ತಾ ಇರಬೇಕು ಈಗ ನೀವು ಇಲ್ಲಿಗೆ ಬಂದ್ರಿ, ಈಗ ಮಾತು ಮುಗಿಸ್ಕೊಂಡ್ರಿ ಒಯ್ತಾ ಇರಬೇಕು. ನಾವು ಇನ್ನೊಬ್ಬರ ಮನೆಗೆ ಹೋಯ್ತೀವಿ, ಅಲ್ಲೇನೈತೆ ತೀರಿಸ್ಕೊಂಡು ನಾವು ಇಲ್ಲಿ ಹಂಗೆ ಈ ಜೀವನವೂ. ಇದು ಒಂಥರ ಪ್ರಯಾಣ, ಅಲ್ಲಿ ಹೋಗ್ತಾನೆ, ಅಲ್ಲಿ ಇಲ್ಲಿ ಬರ್ತಾನೆ. ಮತ್ತೆ ಇದನ್ನ ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ಯಾರಿಗೂ ಶಾಶ್ವತ ಇಲ್ಲ. ಈಗ ರಾಜ ಇರ್ತಾನೆ, ಅವನಿಗೆ ಅರಮನೆ ಇದೆ, ಎಲ್ಲ ಅದೇ, ಬಂಗ್ಲೆ ಅದೇ, ಅವನಿರ್ತಾನೆ, ಇಷ್ಟೇ ನೋಡ್ಕೊಳ್ಳಿ. ಅಲ್ಲಿ ಜವಾನ ಅವನು ಇರಲ್ಲ, ಜವಾನೂ ಇಲ್ಲ, ದಿವಾನೂ ಇಲ್ಲ. ಎಲ್ಲರೂ ಒಂದಿನ ಅವನು ಕರೆದಾಗ ನಾವು ನಡೀತಾ ಇರಬೇಕು. ನಾವು ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ನಿಮ್ಗೆ ಹೇಳ್ಬೋದು, ನೀವು ನಡೀತಾ ಇರಿ, 5 ನಿಮಿಷ ಬಂದೆ ಅಂತ. ಅವನ್ದು ಹಂಗಿಲ್ಲ. ಹಿಂಗಂದಾಗ ಒಂದ್ಸರಿ ಮುಗಿದೋಯ್ತು, ಇಷ್ಟೇ. ಇದನ್ನ ಅರ್ತ್ಕೊಂಡ್ರೆ ಯಾರು ಜಗಳನೂ ಇಲ್ಲ, ಕಲೆನೂ ಇಲ್ಲ. ಈಗ ಅಲ್ಲಿ ಗುಂಡಿಟ್ರು, ಆ ಗುಂಡಿಟ್ಟವ್ರು ಏನು ಧೈರ್ಯವಾಗಿ ತಿರ್ಗಾಡ್ತಾರೆ? ದಮ್ಮ ಐತ ಅವನು ತಿರ್ಗಾಡಕ್ಕೆ. ಈಗ ನಾವು ತಿರ್ಗಾಡ್ತೀವಿ ಗುಂಡಿ ಬಿಟ್ಬಿಟ್ಟು, ಅಲ್ವಾ? ನೀವು ಗುಂಡಿ ಹೊಡೆದ್ಬಿಟ್ಟು ದಿಲ್ದಾರ ಕೊಡ್ತಾ ಇದ್ದೀರಾ. ಇಷ್ಟೇನು ಸ್ಮಶಾನದಲ್ಲಿ ನವಿಲಿದೆ, ಬೇಕಾದಷ್ಟಿವೆ. ನಾನೇನು ಮಾಡ್ತೀನಿ, ಇಲ್ಲೆಲ್ಲ ಊಟ ಹಾಕಿರ್ತಾರೆ, ತಗೊಂಡೋಗ್ತೀನಿ, ಅಲ್ಲೊಂದು ಬೋಸಿಲ್ ನೀರು ತುಂಬಿಡ್ಗಿರ್ತೀನಿ, ಹಾಕ್ಬಿಟ್ರೆ ಎಲ್ಲ ತಿಂತವೆ ನವಿಲುಗಳು. ಓ, ಅಲ್ಲೇ ನೋಡಿ ಕಾಂಪೌಂಡ್ ಮೇಲೆ. ಅದು ಇಲ್ಲಿ ಇದ್ರ ಮೇಲೆ ಎಷ್ಟು ಚೆನ್ನಾಗಿ ಕುಣಿತಾ ಇರುತ್ತೆ ಗೊತ್ತಾ? ಅದೆಲ್ಲ ದೊಡ್ಡ ಬಾಲ, ಇಲ್ಲಿ ಉದ್ದ ಬಾಲ ಇಷ್ಟಿದೆ, ಅದು ಕುಣಿತಾ ಇರುತ್ತೆ. ಇಲ್ಲಿ ರೋಡಲ್ಲೆಲ್ಲ ಕುಣಿತಾ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಹಂಗಾರೆ ಸಾಕ್ತಾ ಇದೀರಿ ಊಟ ಹಾಕಿ. ಓಕೆ, ಸೂಪರ್. ಇದೇ ನಿಮ್ಮನೆ? ಇದೇನೆ. ಓಕೆ. ಯಾವಾಗ ಕಟ್ಕೊಂಡ್ರಿ ಮನೆ? ನಾನು ಕಟ್ಟಲ್ಲ,
ಇದು ಕಾರ್ಪೊರೇಷನ್ ಮಾಡಿರೋದು. ಇದೆಲ್ಲ ಕಾರ್ಪೊರೇಷನ್. ನಾನು ₹1 ಖರ್ಚು ಮಾಡಿಲ್ಲ. ಅಲ್ಲಿಗೆಲ್ಲ ಈ ಸೀಟ್ ಮಾತ್ರ ಈ ಕಾಯಿ ಬಿದ್ದು ಹೋದಾಗ ಕೋವಿಡ್ ಇದರಲ್ಲಿ ಲಾಕ್ಡೌನ್ ಆಯ್ತಲ್ಲ, ಆವಾಗ ಅದು ತಾರ್ಸಿ ಸುರಿತಾ ಇತ್ತು. ಆವಾಗ ಅದನ್ನ ಮೇಲ್ ಸೀಟ್ ಹಾಕ್ದೆ. ಅದು ನನ್ನ ಖರ್ಚು. ಆ ಸೀಟು ಈ ಸೀಟು. ಇನ್ನು ಬಾಕಿದೆಲ್ಲ ಎಲ್ಲ ಕಾರ್ಪೊರೇಟ್. ನಾನು ₹1 ಖರ್ಚು ಮಾಡಿಲ್ಲ. ಅಂದ್ರೆ ನಿಮ್ಮ ಯಜಮಾನರು ಇದ್ದಾಗಲೇ ಮಾಡ್ಕೊಟ್ಟಿದ್ರು? ಇದು ಮಾಡಿಕೊಟ್ಟೆ. ಆ ಓಪನ್ ಪ್ಲೇಸಲ್ಲಿ ಇದ್ದು, ಈ ಕಡೆ ಒಂದು ಹಂಚಿಂದಿತ್ತು, ಅದು ಮುರಿದೋಯ್ತು. ಆ ಓಪನ್ ಪ್ಲೇಸಲ್ಲಿ ಇದ್ದು. ಓಪನ್ ಪ್ಲೇಸಲ್ಲಿ ಅಲ್ಲೇ ಇದ್ದು ನಾನು ನನ್ನ ಮಕ್ಕಳೆಲ್ಲ. ಸೂರ್ಯ ಇಲ್ಲ? ಹ್ಞೂ ಇದ್ದು ಅಲ್ಲೇ. ಎಷ್ಟು ವರ್ಷ ಇದ್ರಿ? ಅಯ್ಯೋ ಅಲ್ಲೇ ಸುಮಾರು ಒಂದು ಆಗದೆ ಒಂದು 4-5 ವರ್ಷ ವಾಸ ಮಾಡಿದ್ವು ಅಲ್ಲಿ. ಮಳೆ ಪಳೆ ಬಂದರೆ ಒಂದು ಪ್ಲಾಸ್ಟಿಕ್ ಕಟ್ಟಿದ್ದು ಸ್ಕ್ರೀನ್ ನನಗೆ ಅಷ್ಟೇ. ನಾನು ನನ್ನ ಮಕ್ಕಳು ರಾತ್ರಿ ಹೊತ್ತು ಮಲಗಿದ್ರೆ ಒಳಗಡೆ ಬರೋದು ಯಾವುದೋ ಹಾವು ಲೈನ್. ಅದು ಹಾವು ಹೆಂಗೆ ಬರೋದು ಗೊತ್ತೈತೆ ಅಂದರೆ ಬೆಕ್ಕು. ಸದಾ ನಾನು ಬೆಕ್ಕಿರಲೇಬೇಕು ನನಗೆ, ಯಾರು ಇಲ್ಲದೆ ಇದ್ರು. ಆ ಬೆಕ್ಕು ನನ್ನ ಮಗಳಲ್ಲಿ ಮನಗಿದ್ರೆ ಅದು ಹಾವು ಬಂದಾಗ ಹೇಳೋದು, ಅಯ್ಯೋ ಮಾಮ ಅಲ್ವಾ ಮನೆ ಕಳು ಅಂತ ಮಲಗಿಸ್ಬಿಡೋದು ನಾನು. ಮಾಮನ ಅದು ಇನ್ಯಾವಾಗ ಹೋಗಿರ್ತದೋ ಗೊತ್ತಿರ್ತಿರ್ಲಿಲ್ಲ, ನಿದ್ದೆ ಬರ್ತಿತ್ತು. ಬಿಟ್ರೆ ಕಚ್ಚಬೇಕು ಅಂದರೆ ಅದು ಅಲ್ಲೇ ಬಂದು ಕಚ್ಚಬೇಕಾಗಿಲ್ಲ. ಅದು ಆ ಲೀಸ್ಟಲ್ಲಿ ಇಲ್ಲ ಅಂದರೆ ಅದು ಕಚ್ಚಲ್ಲ. ಓ ಹೌದಾ? ಓ ತನ್ನ ಪ್ಲಾನಲ್ಲಿ ಇಲ್ಲ ಮುಟ್ಟಲ್ಲ ಅದು. ಈಗ ಒಂದು ಎಕ್ಸಾಮ್ಗೆ ಲೀಸ್ಟ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಬರ್ದು ಯಾವ್ದನ್ನ ಬಿಡ್ತೀರಾ? ಈಗಲೂ ಅದೇ, ಈಗಲೂ ಬರ್ತಾ ಇರ್ತವೆ ಇಲ್ಲಿ ಎಲ್ಲ. ಇಲ್ಲಿ ಅಲ್ಲೆಲ್ಲ ಕಪ್ಪೆ ಸೇರ್ಕತ್ತೆ. ಸಾಮಾನು ಇಟ್ಟಿದ್ದೀನಿ ಅಲ್ಲಿ. ಆ ಕಪ್ಪೆ ಸೇರ್ಕೊಂಡಾಗ ಬೆಕ್ಕು ಬರ್ತವೆ. ಈ ಬೆಕ್ಕು ಗೊತ್ತಾಗುತ್ತೆ, ಬೆಕ್ಕು ಇದೆಯಲ್ಲ ಗೊತ್ತಾಗುತ್ತೆ. ನಮ್ಮ ಹುಡುಗರಿಗೆ ಹೇಳ್ತೀನಿ, ಇಲ್ಲ ಆವದ ಕಂಡ್ರೆ ಹೋಗಬೇಡಿ ಅಂದರೆ ಅವ್ರು ಅದಿಲ್ಲ. ಇಲ್ಲೆಲ್ಲರೂ ಮರದಲ್ಲಿದ್ದರೆ ನನ್ನ ಕರೀತಾರೆ ಇವ್ರುಗಳು, ಅಜ್ಜಿ ಬಾ ಬೇಗ ಹಾವಿದೆ ಇಲ್ಲಿ ಅಂತ. ಸರಿನಾ? ನಾಗರಾವು ಬೇರೆ ಹಾವು ಎಲ್ಲ ಹಾವು ಇವೆ. ಅದು ಸಿಗುತ್ತೆ ನೋಡಿ. ಇದ್ರ ಕೆಳಗಡೆನೂ ಸೇರ್ಕೊಳ್ಳುತ್ತೆ ಅಡಿಲಿ. ಇಲ್ಲಿ ಗಾರೆ ಹೋಗಿದೆಯಲ್ಲ, ಅದ್ರ ತಳದಲ್ಲೂ ತೋರ್ಕೊಂಡಿರುತ್ತೆ. ಸರಿನಾ? ಬಟ್ ಇವ್ರಿಗೂ ನಿಮ್ಗೆ ಏನು ಜೀವಾಪಾಯ ಆಗಿಲ್ಲ? ಯಾಕಂದ್ರೆ ಯಾವ ಡೇನಲ್ಲೋ ಬೆಳಗ್ಗೆನೋ ನೈಟೆಲ್ಲ ಹೋಗ್ತಾ ಇರ್ತೀರ ಕೆಲಸಕ್ಕೆ? ನೈಟೆಲ್ಲ ಏನು ಕೆಲಸ ಮಾಡಲ್ಲ. ನೈಟಲ್ಲಿ ಮುಟ್ಟಲ್ಲ? ಇಲ್ಲ, ನೈಟ್ ಇಲ್ಲ. ಗುಂಡಿ ಹೊಡೆಯಂಗಿಲ್ಲ? 6 ಗಂಟೆ ಆದಮೇಲೆ ಅವರು ಒಂದು 6-7 ಗಂಟೆ ಯಾರಾದರೂ ಬರಬೇಕು ಅಂದ್ರೆ ಒಂದು 8 ಗಂಟೆ ಇಟ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಮಾಡಲ್ಲ. ಈಗೆಲ್ಲ ಬಾಕ್ಸ್ ಇದೆಯಲ್ಲ, ಬಾಕ್ಸ್ ಒಳಗೆ ಇಟ್ಬಿಡ್ತಾರೆ. ಈಗ ಒಬ್ಬೊಬ್ರು ಫಾರಿನಿಂದ ಬರಬೇಕು ಅಂದರೆ 4 ದಿನ 5 ದಿನ ಎಲ್ಲ ಇಟ್ಟಿರ್ತಾರೆ. ಅದರಿಂದ ಆ ಪ್ರಾಬ್ಲಮ್ ಇಲ್ಲ ಈಗ. ಓಕೆ. ಸೊ ನಿಮ್ಮ ಡ್ಯೂಟಿ 6 ಗಂಟೆ ಮುಗಿಯುತ್ತಾ? ಆ ಡ್ಯೂಟಿ 6 ಗಂಟೆ ಅಂತ ಅದೆಲ್ಲ ಏನಿಲ್ಲ. ನಾವು ಗುಂಡಿ ಹೊಡೆದು ಬಿಟ್ಬಿಟ್ರೆ, ಅವ್ರು ಹೇಳ್ದಂಗೆ ನಾವು ಗುಂಡಿ ಹೊಡೆದು ಬಿಟ್ಬಿಡ್ತೀವಿ. ಅದರ ಅವಶ್ಯಕತೆ ನನ್ನ ಡ್ಯೂಟಿ. ಇನ್ನು ಬೇರೆ ಆ ಗುಂಡಿ ಈಗ ಮಣ್ಣು ಎಳೆಯೋಕ್ಕೂ ನಾವು ಹೋಗಂಗಿಲ್ಲ. ಈಗ ಗುಂಡಿ ಹೊಡೆದ್ಮೇಲೆ ಬೇರೆಯವರು ಈಗ ಬೇರೆಯವ್ರನ್ನೇ ಕರ್ಕೊಬಂದು ಹೊಡೆಸ್ತಾರೆ ಇಲ್ಲಿ ನಾನು ಇಲ್ಲ ಅಂದರೆ. ಹೌದಾ? ಮತ್ತೆ ಮಾಡಲೇಬೇಕಲ್ವಾ? ನಾನೆಲ್ಲರೂ ಹೋಗ್ಬೇಕು ಅಂದಾಗ ಅವ್ರು ಹೇಳಿರ್ತೀನಲ್ಲ, ಅವ್ರು ಕರ್ಕೊಬಂದು ಮಾಡಿಸ್ತಾರೆ. ಮಾಡಿದಾಗ ಅವರು ಗುಂಡಿ ಹೊಡೆದು ಮಣ್ಣು ಮುಚ್ಚಿ ಹೋಗ್ಬೇಕು. ಅವರು ಕಾದು ಕೂತಿದ್ದು. ಇದು ನನಗೆ ನಮ್ಮ ಯಜಮಾನ ತೀರಿದ್ಮೇಲೆ ಒಂದು ಇದರಲ್ಲಿ ಸಮಾಜದಲ್ಲಿ ಒಂದು ಇದು ಮಾಡಿದ್ರು. ನನಗೇನು ಗುಂಡಿ ಹೊಡೆದು ಬಿಟ್ಬಿಡೋದು ಅಷ್ಟೇ ನಿಮ್ಮ ಕೆಲಸ, ನನ್ನ ಕೆಲಸ. ಇನ್ಯಾವುದಕ್ಕೂ ನಾವು ಹೋಗಂಗಿಲ್ಲ. ಅದು ಎಲ್ಲ ಅವ್ರದ್ದೇ. ಅದೊಂದು ಟೀಮ್ ಇದೆ, ಅವ್ರು ಮಾಡ್ತಾರೆ. ಗುಂಡಿ ಹೊಡೆದು ಬಿಟ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ತಮ್ಮ ಸಂಭಾವನೆ ಎಷ್ಟು ಕೇಳ್ಬೋದಾ? ನನಗೆ ₹100 ಗುಂಡಿ ಹೊಡೆದಿದ್ದೀನಿ. ₹100. ಯಾವಾಗ? 91ರಲ್ಲ. ಈಗ ನಮ್ಮ ಯಜಮಾನ ಸತ್ತ ಮೇಲೆ 150 ಮಾಡಿದ್ರಲ್ವ. ಆಗ 150-200 ಮಾಡಿದ್ರು. 200 ಹೇಳೋಣ, ₹200 ಗುಂಡಿ ಹೊಡೆದಿದ್ದೀನಿ ನಾನು 2005ರಲ್ಲಿ. 2005 ಕರೆಕ್ಟಾಗಿ 20 ವರ್ಷದಿಂದ. ಹೌದು. ಈಗ ಆಮೇಲೆ 500 ಸಮಾಜದಲ್ಲೇ 500 ಮಾಡಿದ್ರು, 800 ಮಾಡಿದ್ರು, 1000 ಮಾಡಿದ್ರು. ಈಗ ಕಾರ್ಪೊರೇಷನ್ನಲ್ಲಿ ವೆಂಕಟೇಶ್ ಅಂತ ಅಲ್ಲಿ ಬೋರ್ಡ್ ಹಾಕಿದೆಯಲ್ಲ, ಅವನು ಬಂದ ಎಷ್ಟು ಗುಂಡಿಗೆ ಅಂತ ಕೇಳ್ದ. ನಮಗೆ ಈ 1000 ಅಂತಲೇ. ಇಲ್ಲಮ್ಮ ಅಲ್ಲೆಲ್ಲ 4000 ತಗೋತಾರೆ, ಇಲ್ಲಿ 2000 ತಗೋಬೇಕು ನೀವು. ಇಲ್ಲ ಬೇಡ ಅಂದೆ. ಇಲ್ಲ ನೀವು ಹೇಳ್ತೀರ ನಾ ಹೇಳ್ಬೇಕು ಅಂದ. ಅವನ ಅಂದಾಗ ಸರಿ ನಾನೇನು ಮಾಡಿದೆ, ₹1100 ಮಾಡಿದೆ. ₹1100 ಮಾಡಿದಾಗ ಇನ್ನೊಬ್ರು ಅಂದರು, ನಿಲ್ಲಮರೆ ₹100 ಎತ್ತಿಗೆ ಬೇಡಿ, ಎಲ್ಲರೂ ₹100 ಯಾಕೆ ಕೊಡಬೇಕು ಅಂತಾರೆ. ಬೇಡ 1000ನೇ ಇರಲಿ ಅಂದ. ಹೌದಾ? 1500 ಕರೆಕ್ಟಾಗಿ ಮಾಡಿದೆ. ಸರಿನಾ ತಪ್ಪ? ನಾನು ಅಷ್ಟೆಲ್ಲ ಬೇಡ, ₹100 ಸಾಕು ಅಂತ ನಾ ಮಾಡಿದೆ. ಆಮೇಲೆ ಹೇಳಿದೆ ನಾನು ವೆಂಕಟೇಶ್ಗೆ, ಇಷ್ಟು ಮಾಡಿದ್ದೀನಪ್ಪ. ಆಯ್ತಮ್ಮ, ಯಾಕೆ 2000? ಬೇಡ ನಮ್ಮದ್ರಲ್ಲಿ ಒಂದು ಸಮಾಜ ಸೇವಕಿ ಅಂತ ಹೆಸರು ಕೊಟ್ಟವ್ರೆ, ಅಷ್ಟೆಲ್ಲ ಬೇಡ ಸಾಕು ಅಂದೆ. ಸರಿ ಅಂದ್ಬಿಟ್ಟು ಸುಮ್ಮನೆ 1500 ಕೊಡ್ತಾರೆ ಒಂದು ಗುಂಡಿ.
ಗುಂಡಿ ಹೊಡೆದು ಬೆವ್ರು ಕಿತ್ಕೊಳ್ಳುತ್ತೆ. ಅದು ಬೆವ್ರು ಕೀಳಲಿ ಬಿಡ್ಲಿ, ಕಷ್ಟ ಆಗಲಿ ಸುಖ ಆಗಲಿ, ನಾನು ಕೆಲಸ ಮಾಡ್ಬೇಕು, ಮಾಡಿ ಮುಗಿಸ್ಬೇಕು. ಸಾಕಪ್ಪ ಅಂತಂದಕ್ಕೆ ಹೋಗಲಿಲ್ಲ. ಅಲ್ಲ, ಇದರಿಂದ ನಾನು ಗುಂಡಿ ಹೊಡೆದು ಜೀವನ ಮಾಡಿ ಮಕ್ಕಳು ಸಾಕಿ ಮೊಮ್ಮಕ್ಕಳು ಸಾಕಿ ಎಲ್ಲ ಮಾಡಿದೆ. ಅದು ಹೆಂಗೆ ಸಾಕು ಅನ್ನಿಸ್ತೀರ? ಅಂದರೆ ಸ್ವೀಟ್ ಕೊಟ್ಟರೆ ಬೇಕು, ಖಾರ ಕೊಟ್ಟರೆ ಬೇಡ ಅಂತನ? ಎಲ್ಲ ಬೇಕು, ಸಿಹಿ ಕಹಿ ಖಾರ ಉಪ್ಪು ಹುಳಿ ಎಲ್ಲ ಬೇಕು ಜೀವನಕ್ಕೆ. ಮತ್ತೆ ಒಂದೇ ತಿಂದು ಇರೋಕ್ಕೂ ಆಗಲ್ಲ. ನೋಡೋಣ ಎಷ್ಟು ದಿನ ತಿಂತೀರ ಸ್ವೀಟ್ನ? ಹಂಗೆ ಅದಕ್ಕೆ ಎಲ್ಲ ಬೆರಕೆ ಆಗಬೇಕು. ಬನ್ನಿ ನಿಮ್ಮ ಮನೆ ಒಳಗಡೆ ಹೋಗೋಣ. ಈಗ ನಿಮ್ಮ ಸೊಸೆಂದ್ರಲ್ಲಿ ಇಲ್ಲವ್ರ? ನನ್ನ ಸೊಸೆ ಒಬ್ಳವಳೆ. ಇಲ್ಲಿ ಸತ್ಯಕ್ಕೆ ಮಾತ್ರ, ಸುಳ್ಳು ಹೇಳೋರು ಯಾರು ವಾಸ ಮಾಡೋಕ್ಕಾಗಲ್ಲ. ಅಂದ್ರೆ ಅರ್ಥ ಇಲ್ಲ. ಇಲ್ಲಿ ಸುಳ್ಳು ಮೋಸ ಮಾಡೋರು ಇಲ್ಲಿ ಇರೋಕ್ಕಾಗಲ್ಲ. ಅವರು ಮದುವೆ ಮಾಡಿದ 15 ದಿನ ನನ್ನ ಗಂಡ ಸತ್ರು ನೋಡಿ. ಇದೇ ನನ್ನ ಗಂಡನ ಸಮಾಧಿ. ಎಲ್ಲಿದೆ? ಈ ಹೂವಿನ ಗಿಡ ಹಣ್ಣಿನ ಗಿಡ ಇದೆಯಲ್ಲ ನೋಡಿ, ಇದೇನೆ. ನಾನು ದೊಡ್ಡದಾಗಿ ಗೌರಿ ಕಟ್ಬೋದಾಗಿತ್ತು. ಅವರೆಲ್ಲ ಕಟ್ಟೋರಲ್ಲ, ಎದ್ದು ಕುಣ್ದಾರ ನಾನು ಹೆಡ್ತಿ ಗೋರಿ ಕಟ್ಟಿದ್ಲು ಅಂತ. ಅದನ್ನೇ ನಾವು ಒಟ್ಟಿಗೆ ತಿಂದು ನೆಮ್ಮದಿಗೆ ಇರ್ಬೋದಲ್ವಾ? ಅದೇ ದುಡ್ಡನ್ನ ಮತ್ತೆ ಎಲ್ಲ ಕಟ್ಟವ್ರೆ ಅವರು. ತಿಕ್ಲು ಬಂದು ದಿನಾ ಪೂಜೆ ಮಾಡಿದ್ರೆ ನೋಡಿ. ನಾನು ಕೂತಿದ್ರೆ ನೋಡ್ತೀನಿ, ಎದ್ದು ಬಂದರೆ ನೋಡ್ತೀನಿ, ಊಟ ಮಾಡಿದ್ರೆ ನೋಡ್ತೀನಿ, ಇಲ್ಲೇ ಕೂತ್ಕೊಂಡು ತಿಂತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಎಲ್ಲಿ ನೋಡ್ತೀವಿ? ಇಲ್ಲೇ ಆ ಬಾಗಿಲಲ್ಲಿ ನಿಂತ್ಕೊಂಡ್ರೆ ಏನು ಕಾಣುತ್ತೆ? ಅದಕ್ಕೆ ನಾನು ಹೇಳೋದು, ಈ ಕೋಟಿ ಪುಣ್ಯ ಯಾರಿಗೂ ಇಲ್ಲ, ನನಗಿದೆ ಅಂತ. ಮನೆ ಮುಂದೆ ಯಜಮಾನ ಹಾಕೊಂಡಿದ್ದೀರಾ? ಈಗ ಜೀವ ಸಹಿತ ಇದ್ದಾಗಲೂ ಜೊತೆಲಿದ್ದೆ, ಸತ್ತಾಗ್ಲೂ ಜೊತೆಲಿದ್ದೀನಿ. ಅವ್ರು ಓಡಾಡಲ್ಲ, ನಾನು ಓಡಾಡ್ತೀನಿ. ಅಷ್ಟೇ ವ್ಯತ್ಯಾಸ. ಸೊ ನೀವು ಗೋರಿಗಿರಿ ಕಟ್ಟಿ ಯಾತಕ್ಕೆ ಗೋರಿ? ಭ್ರಮೆಗಳಲ್ವಾ? ನಾನು ಕಟ್ಟಿ ಗೋರಿ ಕಟ್ಟಿ ಎಲ್ಲ ಮಾಡ್ತೀನಿ. ಒಂದು ಸೆಕೆಂಡು ಎದ್ದು ನನ್ನ ಜೊತೆಲಿ ಕಟ್ಟಿದೀಯಾ ಗೋರಿ ಅಂದ್ಬಿಟ್ಟು ಹೊಟ್ಟೋಗ್ಲಿ ಒಳಗಡೆಗೆ, ಆಗ ನಾನು ಏನು ಬೇಕು ಮಾಡ್ತೀನಿ. ಗೋರಿ ಕಟ್ಟಿ ಸಾರ್ಥಕ ಆಗ್ಬಿಡುತ್ತೆ. ಅಯ್ಯೋ ಬಸವರಾಜಣ್ಣ ಇಲ್ಲ ಅವರೇ, ಯಾವಾಗ 2005 ತಿರ್ಕೊಂಡ್ರ ಅಣ್ಣ? 2005. 20 ವರ್ಷ ಆಯಿತು. ಏಪ್ರಿಲ್ 7ನೇ ತಾರೀಕು. ಅದೇ ಇದೇ ಏಪ್ರಿಲು? ಅದನ್ನೇ ಆಗೈತೆ. ಇದು ಏಪ್ರಿಲ್ ಅಲ್ಲ, ಇವತ್ತು ಮೇ 1. ಏಪ್ರಿಲ್. ಎಲ್ರಿಗೂ ಸತ್ತೋದ್ರು ಅಂತ ಹೇಳಿದ್ರೆ ಎಲ್ಲರೂ ಏನನ್ನೋರು ಗೊತ್ತಾ? ಏಪ್ರಿಲ್ ಫೂಲ್ ಮಾಡ್ತಾರೆ ಅನ್ನೋರು ಎಲ್ಲರೂ ಅದೇ ರೀತಿ. ಆಮೇಲೆ ಇದರಲ್ಲಿ ಏನೇನೋ ಹೇಳಿದ್ರು, ಅಯ್ಯೋ ಅವನು ಗುಂಡಿ ಒಳಗೆ ಬಿಸತ್ತೋದ, ಅಯ್ಯೋ ಒಂಥರ ಹೇಳಿದ್ರು. ಆದರೆ ಅದಕ್ಕೆ ಅವ್ರು ಯಾರು ಅಂದರೆ ನನಗೇನು ಗೊತ್ತಲ್ವ? ಬರೀ 100 ರೂಪಾಯಿ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಹೋದದ್ದು ಆಟೋ. ಅದೊಂದು ಗೋರಿ ಕಟ್ಟಕ್ಕೆ ಬಂದಿದ್ದ ಒಂದು ಹುಡುಗ, ಅಣ್ಣ ಈಗಲೂ ಅವನೇ. ಅಣ್ಣ ಒಂದು ಆಟೋ ಕರೆಯೋಣ ಅಂದೆ, ಅವನೇ ಕರೆದ. ಆಟೋಲ್ಲಿ ಹತ್ತೋದು, ಹೋಗೋಗ ಹತ್ತಿ ಇಳಿದು ಒಳಗಡೆ ಹೋದ್ರು. JSSಗೆ ಹಳೆ JSS ಇತ್ತು. ಒಳಗಡೆ ಹೋಗಿ ತಾವೇ ಕಾಟಿನ ಮೇಲೆ ಮನಿಕೊಂಡ್ರು. ಹಳೆ JSS ಅದು, ಈಗ ಹೊಸದು. ಯಾಕೆ ಏನಾಯಿತು ಅಂದ್ರೆ, ನಂಗೆ ಯಾಕೋ ಎದೆ ನೋವುತ್ತೆ ಅಂದರು. ಅಷ್ಟೇ. ಟೆಸ್ಟ್ ಮಾಡಿದ್ರು, ಔಷಧಿ ಬರ್ಕೊಟ್ರು. ಔಷಧಿ ತಗೊಂಡೋಗ್ಲಿಲ್ಲ, ಸುಚ್ಚು ಮುಗಿದೋಯ್ತು. ಆದರೆ ಈ ರೀತಿ ಆಗುತ್ತೆ, ನಾನು ಈ ರೀತಿ ಒಂಟಿ ಜೀವನ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಆದರೆ ಆ ಕರ್ತವ್ಯ ನಾವು ಮಾಡಬೇಕು. ಅವ್ರು ಮುಂದೆ ಅದು ಹಿಂದಿಂದೆ ನಾವು ಸಾಗ್ತಾ ಇಲ್ಲ ಅಷ್ಟೇ. ಅವ್ರನ್ನಿಲ್ಲೇ ಗುಂಡಿ ಹೊಡೆದ್ಬಿಟ್ರಿ. ಮತ್ತು ನಮ್ಮ ಅಣ್ಣಿಂದ್ರು 2 ಇದ್ದಾರೆ, ತಮ್ಮ ಎಲ್ಲರೂ ಬಂದರು. ಯಾರ್ಯಾರು ಸೇರ್ಕೊ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಗುಂಡಿ ಮಾಡಿ. ಈಗ ನಿಮ್ಮ ಯಜಮಾನ್ರು ಇದ್ದಾಗ ನೀವು ಗುಂಡಿ ಹೊಡಿತಾ ಇರಲಿಲ್ಲ? ಇಲ್ಲ, ನಾನೇ ಗುಂಡಿ ಹೊಡಿಲ್ಲ ನಮ್ಮ ಯಜಮಾನ್ರು ಇದ್ದಾಗ. ಸೊ ಅವ್ರು ಗುಂಡಿ ಹೊಡೆದೋ ಕೆಲಸ ಮಾಡಿ ನಿಮ್ಮ ಸಾಕು? ಅವರು ಸಂಸ್ಕಾರ ಮಾಡೋರು. ಒಂದೊಂದು ದಿನ ಯಾರೂ ಇಲ್ಲ ಅಂದರೆ ಇವರೆಲ್ಲ ಸೇರ್ಕೊ ಗುಂಡಿ ಹೊಡ್ಕೊಂಡು ಸಂಸ್ಕಾರ ಮಾಡೋರು. ಅಂದರೆ ನಿಮ್ಮ ಯಜಮಾನ್ರಿಗೆ ಕೆಲಸ ಮಾಡೋರು? ಸಂಸ್ಕಾರ ಮಾಡ್ತಿದ್ರು. ಸಂಸ್ಕಾರ ಅಂದರೆ ಅವರು ಇಲ್ಲಿಂದ ಹೋಗೋರು. ನಮ್ಮ ಹಳ್ಳಿ ಹಂಗಲ್ಲ. ಇಲ್ಲಿಂದ ಹೋಗಿ ಅವರು ಸ್ನಾನ ಮಾಡಿಸಿ ಪೂಜೆ ಮಾಡಿ ಕೂರಿಸಿ, ತಿರ್ಗಾ ಅಲ್ಲಿಂದ ತಂದು ಇಲ್ಲಿ ಗುಂಡಿ ಪೂಜೆ ಮಾಡಿ ಗುಂಡಿ ಒಳಗೆ ಕೂರಿಸಿ ಮಣ್ಣು ಮುಚ್ಚಬೇಕು. ನಮ್ಮ ಹಳ್ಳಿಲಿ ಅವರವರೇ ಸ್ನಾನ ಮಾಡಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಮೈಸೂರಲ್ಲಿ ಹಂಗಿಲ್ಲ. ಟೌನ್ನಲ್ಲಿ ಇವರೇ ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿಸಿ ಅದೆಲ್ಲ ಮಾಡಬೇಕು. ಅವ್ರ ವೃತ್ತಿನೇ ಅದಾಗಿತ್ತು. ವೃತ್ತಿಯಲ್ಲ ಅವ್ರದ್ದು ದಶಾವತಾರ. ಫಸ್ಟು ವಿಜಯಲ್ಲಿ ಬಟ್ಟೆ ಅಂಗಡಿಲಿದ್ರು ನನ್ನ ಮದುವೆ ಆದಾಗ. ಆಮೇಲಿಂದ ಪದ್ಮಟಕ್ಕೆ ಈಗಲೂ ಅದೇ, ಅಲ್ಲಿ ಬುಕ್ಕಿಂಗ್ ಕ್ಲಾರ್ಕ್ ಆದರು. ಗಾಡಿಗಳು ಕೆಲಸ ಮಾಡು. ನನ್ನ ದಶಾವತಾರ ಅವ್ರದ್ದು ಯಾವ ಅವತಾರನೂ ಹೇಳೋಕ್ಕಾಗಲ್ಲ. ಲಾಸ್ಟ್ ಅವತಾರ ಇದು. ಯಾಕೆ ಈ ಅವತಾರ ಗೊತ್ತಿಲ್ಲ, ಅದು ವಿಧಿ ಲಿಖಿತ. ತುಂಬ ಜನ ಈ ಅವತಾರಕ್ಕೆ ಬರಲ್ವಲ್ಲ? ಎಲ್ಲ ಮಾಡಾದ್ಮೇಲೆ ಲಾಸ್ಟ್ಗೆ ಇಲ್ಲಿಗೆ ಬಂದು, ಇಲ್ಲಿಗೆ 91ರಲ್ಲಿ ಬಂದು ಅವರು 2005ರಲ್ಲಿ ಹಿಂಗಾದದ್ದು. ಅವ್ರು 14 ವರ್ಷ ಇಲ್ಲಿದ್ದಾರೆ. 14-15 ವರ್ಷ ಇಲ್ಲಿದ್ರು. 15 ವರ್ಷ ಈಗಲೂ ಅವರೇ.
ಓಡಾಡಲ್ಲ ಅಷ್ಟೆ. ನಾನು 75ರಲ್ಲಿ ಮೈಸೂರು ಬಂದೆ, 91ರಲ್ಲಿ ಸ್ಮಶಾನಕ್ಕೆ ಬಂದೆ, 25 ಆಯಿತು, ಇನ್ನೂ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ನಮ್ಗೆ ಇಷ್ಟು ವಯಸ್ಸಾಗಿ ಮಕ್ಕಳಾದ್ಮೇಲೆ ಸತ್ತರು. ಈಗ ಅಲ್ಲೋದವಳು ಮದುವೆ ಆದ 7 ದಿನಕ್ಕೆ 7 ಗಂಟೆ ಸತ್ತದ್ದು, ಎದುರಿಗೆ ಕಣ್ಣು ಗುಂಡು 7 ದಿನ 7 ದಿನಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ ಅದು ಅಲ್ವಾ. ಈಗ ನಮಗಿಂತ ಚಿಕ್ಕವ್ರು ನೋಡಿದಾಗ ಅವ್ರಿಗಿಂತ ನಾವು ಬೆಸ್ಟು. ನಾವು ಮೇಲ್ ನೋಡಿ ಜೀವನ ಮಾಡೋಕ್ಕಾಗಲ್ಲ, ನಮಗಿಂತ ಕೆಳಗಡೆ ಇರೋರು ನೋಡಿ ನಾವು ಜೀವನ. ನಮಗಿಂತ ಮೇಲ್ ನೋಡಿದಾಗ ನಾವು ಇಲ್ಲ ಕುಡಿಬೇಕು ಇಲ್ಲ ನೆಣಕಬೇಕು, ಅವನು ಕರೆಯಲಾಗ. ನಮಗಿಂತ ಕೆಳಗಿರೋರು ನೋಡಿದಾಗ ಅವ್ರಿಗಿಂತ ನಾವು ಮೇಲು, ನಾವು ಬೆಸ್ಟು ಅಂದ್ಕೊಂಡು ಜೀವನ ಮಾಡ್ಬೋದು. ಈಗ ಬಟ್ಟೆ ಹಾಕತ್ತೀವಿ, ಯಾತಕ್ಕೋಸ್ಕರ ಬಟ್ಟೆ ಹಾಕತ್ತೀವಿ? 100 ರೂಪಾಯಿ ಕೊಟ್ಟರು ಮೈಗೆ ಹಾಕೊಳ್ಳೋದು. ನೀವು 1,00,000 ಕೊಟ್ಟರು 100 ರೂಪಾಯಿ ದಿನ ಹಾಕಬೋದು, 1,00,000 ಕೊಟ್ಟದ್ದು ಹಾಕೊಳ್ಳಿ ದಿನ ಆಗಲ್ಲ. ಇಷ್ಟೇ ಜೀವನ. ಇದನ್ನ ಅರ್ಸ್ಕೊಂಡಾಗ ಇನ್ನೊಬ್ಬರ ಮೇಲೆ ನಾವು ಕೇಡು ಬಯಸ್ಬೇಕಾಗಿಲ್ಲ. ಅಯ್ಯೋ ಅವ್ರಂಗೆ ನಾನು ಮೊದಲು ಕೇಳ್ತಿದ್ದೆ, ಅಯ್ಯೋ ಅವರೆಲ್ಲ ಬಿಲ್ಡಿಂಗಲ್ಲ ಅವರೇ, ನಮಗೆ ಬಿಲ್ಡಿಂಗ್ ಇಲ್ವಲ್ಲ ಅಂತ. ಇಲ್ಲಿ ನೋಡಿದ ಮೇಲೆ ಬಿಲ್ಡಿಂಗ್ ಬೇಕಾಗಿಲ್ಲ, ಆರೋಗ್ಯ ಬೇಕು ಅನ್ನಿಸ್ತು. ಈಗ ಕೋಟಿ ಅವರೇ, ಅವ್ರು ಏನು ಅನ್ನ ತಿನ್ನ ಈ ಚಿಕ್ಕ ವಯಸ್ಸೇ ಅವ್ರಿಗೆಲ್ಲ ಕಾಯಿಲೆ. ನಾನು ಎಷ್ಟು ಖರ್ಚು ಮಾಡಿದೆ, 10 ಲಕ್ಷ ಖರ್ಚು ಮಾಡಿದೆ, 20 ಲಕ್ಷ ಖರ್ಚು ಮಾಡಿದೆ ಅಂತಾರೆ. ಅವ್ರ ಜೀವ ಐತಾ? ಅವ್ರು ಎಷ್ಟೇ ಅಲ್ಲಿ ಖರ್ಚು ಮಾಡಿದ್ರು ತಂದು ಮಣ್ಣಿಗೆ ಹಾಕ್ಲೇಬೇಕು. ಆದ್ದರಿಂದ ಆ ಲಕ್ಷ ಕೋಟಿ ಬೇಡ, ಇದೇ ಸಾಕು, ಆರಾಮಾಗಿರೋಣ. ಈಗ ಯಾವ ಕಳ್ಳ ಒತ್ಕೊಂಡು ಹೋಯ್ತಾನೆ ಅನ್ನಂಗಿಲ್ಲ. ನಮ್ಮ ಮನೇಲಿ ಅವರು ಮನೇಲೆಲ್ಲ ಮಡಗಿದಾಗ ಕಳ್ಳ ಬರ್ತಾನೆ ಅನ್ನೋ ಭಯ ನಮಗೇನಿಲ್ಲ. ತಿಂತೀವಿ, ಗೇಯ್ತೀವಿ, ಆರಾಮಾಗಿ ಮಲಿಕೋತೀವಿ. ನಿದ್ದೆ ಬರಲಿಲ್ವ ಈಚೆ ಬಂದು ಕೂತ್ಕೋತೀವಿ, ತಣ್ಣಗೆ ಗಾಳಿ ಬೀಸ್ತೀವಿ. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.